ಪ್ರತಿದಿನ ನೋಡುವುದು ಇದ್ದೇ ಎಂದು ಹೋಗಿರಬಹುದು. ನೀವು ವಿಶ್ರಮಿಸಿಕೊಳ್ಳಿರಿ. ಸ್ವರ್ಣಲತೆ, ಇವರಿಗೆ ಅಂತಃಪುರದ ಮಾರ್ಗವನ್ನು ತೋರಿಸಿ. ಹೋಗುತ್ತೇನೆ. ನಡೆಯುವುದು. ನಾವು ಸಭಾಗೃಹಕ್ಕೆ ಹೋಗೋಣ, ಅಲ್ಲೇ ಮಾತನಾಡಬಹುದು. ಅಪ್ಪ, ಇಲ್ಲಿಯೇ ಕುಳಿತುಕೊಳ್ಳೋಣ. ಬಹುಶಃ ಮಹಾರಾಣಿ ಇಲ್ಲಿಗೆ ಬರಬಹುದು. ಇಲ್ಲಿ ಆದರೆ ಇಲ್ಲಿ, ಇದು ನಿನ್ನ ಪ್ರೀತಿಯ ಮಂದಿರವಲ್ಲವೇ? ಆಗಬಹುದು. ಈ ಇಡೀ ಅರಮನೆಗೆ ಇದೊಂದೇ ಮಂದಿರ ನನಗೆ ಪವಿತ್ರವೆನಿಸುತ್ತದೆ ನೋಡಿ. ನನ್ನ ಪ್ರೀತಿಯ ಮಂದಿರ. ಗೋಡೆಗಳಿಗೆ ಕಿವಿ ಇರುತ್ತವೆ ಎಂದು ಹೇಳುತ್ತಾರಲ್ಲ, ಹಾಗೆ ಅವುಗಳಿಗೆ ನಾಲಿಗೆ ಇದ್ದಿದ್ದರೆ ಅವುಗಳ ಸಂಗೀತವನ್ನು ಕೇಳುತ್ತಾ ಕೂರುತ್ತಿದ್ದೆ. ನನ್ನ ಪ್ರೀತಿಯ ಮಂದಿರ ಪೂರ್ವ ಜನ್ಮದ ಪರಿಚಯವಿದ್ದಂತೆ ಕಾಣುವ ಒಂದು ತಾಯಿ ಮುಖ. ನನ್ನ ಜೀವನದ ಆನಂದದ ಕೆಲವೇ ಕ್ಷಣಗಳ ಮಂದಿರ. ನಿನ್ನ ಜೀವನ ಮುಗಿದಂತೆ ಮಾತಾಡಬೇಡ ಪುಣ್ಯ. ಇಷ್ಟು ದಿನ ನೀನು ಆಶ್ರಮದಲ್ಲಿ ದುಡ್ದಿದ್ದಾಯ್ತು. ಇನ್ನು ಮುಂದೆ ಪ್ರಗಲ್ಭ ಜೀವನ. ಅದಿರಲಿ. ನಿನ್ನ ಆಶ್ರಮದ ಸುದ್ದಿ, ನಿನ್ನ ಸ್ವಯಂವರದ ಘಟನೆ ಏನಾಯ್ತೆಂದು ಹೇಳು. ಏನು ಹೇಳುವುದು? ಎಲ್ಲ ಸ್ವಯಂವರಗಳಂತೆಯೇ ಅದು ಆಯಿತು. ಸ್ತುತಿ ಮಾಡಿಕೊಳ್ಳಲಿಕ್ಕೆ ನಾಚಬೇಡ ಪುಣ್ಯ. ಜಗತ್ತಿನ ಎಲ್ಲ ಮಹಾತ್ಮರ ಉದ್ಯೋಗವೇ ಅದು. ನೀನೇಕೆ ನಾಚಬೇಕು? ನಾನು ನಾಚಲಿಲ್ಲ. ನಾನೇಕೆ ನಾಚಲಿ? ನಾನು ಮಹಾತ್ಮನಲ್ಲ. ಮಹಾತ್ಮರ ವಂಶದಲ್ಲಿ ಹುಟ್ಟಿದ ಒಬ್ಬ ಸಾಧಾರಣ ಮನುಷ್ಯನಷ್ಟೇ. ಗುರು, ನಮ್ಮ ವಂಶದ ಬಗ್ಗೆ ಮಾತನಾಡುತ್ತಿರುವಾಗ ನೀನು ಕುಚೇಷ್ಟೆ ಮಾತನ್ನೇನು ಹೇಳಿದ್ದಿ? ನಮ್ಮ ಕುಲ ಎಂತಹ ಅನುಪಮ ಕುಲ. ಅದರಲ್ಲಿ ಹುಟ್ಟಿದ ಪುಣ್ಯಾತ್ಮ ನೀನು. ಆದರೆ ಹಿರಿಮಿಗೆ ಜಾಗೃತನಾಗಿರಬೇಕು. ಅದನ್ನು ಬಿಟ್ಟು ಮಹಾತ್ಮರ ಕುಲ ಎಂದರೇನು? ಅಣಕಿಸುವುದೆಂದರೇನು? ಆಶ್ರಮದಲ್ಲಿ ಏನಾದರೂ? ಆಶ್ರಮದಲ್ಲಿ ಛೇ, ನಾನು ಅಲ್ಲಿ ಕಲಿತಿದ್ದು ಒಂದೇ. ನಮ್ಮ ಮಾತೃ ವಂಶದಲ್ಲಿ ನನ್ನ ತಂದೆಯು ಒಂದೇ ದಿನದಲ್ಲಿ 50 ಋಕುಗಳನ್ನು ಹೇಗೆ ಪಾಠ ಮಾಡಿದರು. ನನ್ನ ಅಜ್ಜ ತನ್ನ 13ನೇ ವಯಸ್ಸಿನಲ್ಲಿ ಧನುರ್ವಿದ್ಯೆಯಿಂದ ವೀರಾದಿ ವೀರರನ್ನೆಲ್ಲರನ್ನೂ ಸೋಲಿಸಿದರು. ಒಂದೇ ಎರಡೇ ನಮ್ಮ ಆಶ್ರಮದ ತುಂಬ ನಮ್ಮ ವಂಶದ ಪರಾಕ್ರಮ. ಅದೇ ಪರಾಕ್ರಮದ ಡಂಗೂರ ಈಗಲೂ ಒಂದು ಆಲದ ಮರದ ಮೇಲೆ ನಿನ್ನ ಖಡ್ಗವಾದ ಆಳವಾದ ಗುರ್ತು ಇನ್ನೂ ಇದೆ. ನಿನ್ನ ತಂದೆಯಾದ ಯಾತಿ ಮಹಾರಾಜರು ಮಾಡಿದ ತಮ್ಮ 12ನೇ ವಯಸ್ಸಿನ ಖಡ್ಗದಾಟ. ಆದರೆ ನೀನು ಕುಚೇಷ್ಟೆ ಮಾಡುವಂಥದ್ದೇನಿದೆ? ನಾನಲ್ಲಿ ಕಲಿಯುತ್ತಿರುವಾಗ ನಮ್ಮ ಪಿತೃಜನರ ಪರಾಕ್ರಮವನ್ನು ಕಂಡು ನನ್ನ ಎದೆ ಹಿಗ್ಗುತ್ತಿತ್ತು. ನನ್ನದು ಕುಗ್ಗಿ ಹೋಯಿತು. ಗುರು ಮಾಡಿದ್ದೇನು? ಅವನ ತಂದೆ ಅವನನ್ನು ನೋಡಲು ಬಂದಾಗಲೆಲ್ಲ ಅವರೊಡನೆ ಜಗಳವಾಡುತ್ತಿದ್ದ. ನಂತರ ಗುಮ್ಮಗುಸುಗ. ಜನರು ಅವನ ತಾಯಿಯನ್ನು ಮರೆತಂತೆ ಅವನನ್ನೂ ಮರೆತು ಹೋಗುತ್ತಾರೆ. ಆಗಲೆಲ್ಲ ಮಂದಿರ, ಅದರಲ್ಲಿ ಒಂದು ತಾಯಿ ಮುಖದ ಕನಸು ಕಾಣಿಸಿತ್ತು. ಏನು ಬೇಕು ನಿನಗೆ? ಏನು ಕಡಿಮೆ ಆಗಿದೆ? ವಂಶ, ವಿದ್ಯೆ, ಸರ್ವಸಂಪನ್ನ ರಾಣಿ, ಏನಿಲ್ಲ ನಿನಗೆ? ತಾಯಿ ನನ್ನ ತಾಯಿಯ ನನ್ನ ಸ್ಮೃತಿಯಲ್ಲಿ ತೇಲುವ ಆ ಮುಖ ಯಾರ ಮುಖ ಅದು? ಇದಕ್ಕೆ ನನ್ನ ಗುರುಗಳನ್ನು ಕೇಳಿದರೂ ಉತ್ತರ ಕೊಡಲಿಲ್ಲ. ನಿನ್ನನ್ನು ಕೇಳಿದಾಗಲೆಲ್ಲ ಒಂದಲ್ಲ ಒಂದು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದೆ. ಯಾರಾಗಿದ್ದಳು ಅವಳು? ಯಾರಾಗಿದ್ದರು ಅವಳಿಗೆ ನಿನ್ನ ವರ್ತನೆ ಸೇರುತ್ತದೆ ಎಂದು ತಿಳಿದೆಯೇನು? ನಿನ್ನ ತಾಯಿಯ ಮಾತು ಬಿಡು. ನಿನ್ನೆ ಈ ಸ್ವಂತದ ಅವಹೇಳನೆ ಕೇಳಿದರೆ ಚಿತ್ರಲೇಖಿ ಕೂಡ ಏನಂದಾಳು? ನಮ್ಮ ಕುಲದ ಬಗ್ಗೆ ಏನು ತಿಳಿದುಕೊಂಡ? ಏನೆಂದುಕೊಳ್ಳುತ್ತಾಳೆ? ಅವಳ ಸ್ವಯಂವರದಲ್ಲಿ ಧನುರ್ವಿದ್ಯೆಯನ್ನು ಪಣಕ್ಕಿಟ್ಟಿದ್ದರು. ಆ ನಂತರ ಅದನ್ನು ತೆಗೆದು ಹಾಕಿದರು. ಏಕೆ ಗೊತ್ತೇ? ಏಕೆ? ಆ ಅಂಶ ನನಗೂ ಹೊಳೆಯಲಿಲ್ಲ. ಹೊಳೆದಿದ್ದರೆ ನಾನು ಅಲ್ಲಿಗೆ ಹೋಗುತ್ತಿರಲಿಲ್ಲ. ಚಿತ್ರಲೇಖೆಯು ಚಂದ್ರವಂಶದ ಯುವರಾಜನ ಕೊಳ್ಳಿಗೆ ಮಾಲೆ ಹಾಕಬೇಕು, ಆರ್ಯವರ್ಧನ ಸಾಮ್ರಾಜ್ಞಿಯಾಗಿ ಮೆರೆಯಬೇಕು ಎಂದು ಅವಳ ತಂದೆಯ ಮನಸ್ಸಿನಲ್ಲಿತ್ತಂತೆ. ಚಂದ್ರವಂಶದ ಯುವರಾಜನಿಗೆ ಧನುರ್ವಿದ್ಯೆ ಪರೀಕ್ಷೆ ಕಠಿಣವೆಂದು ಅದನ್ನೇ ಕಿಟ್ಟರು. ನನ್ನ ಶೌರ್ಯ ಗೊತ್ತಾದೊಡನೆ ಅದನ್ನು ತೆಗೆದು ಹಾಕಿದರು. ಹೀಗೆ ಚಂದ್ರವಂಶಕ್ಕೆ ಸನ್ಮಾನ ಮಾಡಿದರು, ನಿನ್ನ ಕೀರ್ತಿಗೆ ಸನ್ಮಾನ ಮಾಡಿದರು. ಚಿತ್ರಲೇಖೆಯನ್ನು ನನಗಲ್ಲ ನಿನಗೆ ಕೊಟ್ಟು ಮದುವೆ ಮಾಡಿದರು. ಏನು ಮಾತನಾಡುತ್ತಿರುವೆ? ನಿನ್ನ ತಲೆಯಲ್ಲಿ ಇಂಥ ಹೋಗಿಯನ್ನು ಯಾರು ತುಂಬಿದರು? ಚಿತ್ರಲೇಖೆ. ಹೌದು, ಅವಳೇ ನನ್ನ 15 ದಿನಗಳ ಪತ್ನಿ.
ಅವಳಿಗೆ ನನ್ನನ್ನು ಕಂಡರೆ ಹೇಳಲ ಅಸದಳವಾದ ತಿರಸ್ಕಾರ. ಪಾಪ, ತಿರಸ್ಕಾರವಿರಬಾರದೇಕೆ? ಅವಳು ವಿದ್ಯಾವಂತೆ, ವೀರ ಪ್ರಸವಣಿ ಆಗಬೇಕೆಂಬ ಹಂಬಲ. ಅವಳಿಗೆ ನಿನ್ನಂತಹ ಪರಾಕ್ರಮಿಯಾದ ಪತಿ ಬೇಕಾಗಿತ್ತು. ನನ್ನಂತಹ ಅಳುಮುರುಕನ ಕೊಳ್ಳಿಗೆ ಕಟ್ಟಿದರೆ ಅವಳ ತಾನು ಏನು ಮಾಡ್ಯಾಳು? ನಮ್ಮ ವಂಶದಲ್ಲಿ ಹುಟ್ಟಿದ ನೀನು ಹೀಗೆ ಹೇಗಾದೆ ಗುರು? ವಂಶದ ಪಾರಂಪರ್ಯ ಬಾಲ್ಯದಿಂದ ಇಲ್ಲಿಯವರೆಗೂ ಬೆಳಗು ಸಂಜೆ ರಾತ್ರಿ ಎಲ್ಲರೂ ಹೇಳುತ್ತಿದ್ದಂತೆ ನೀನು ಪೂರ್ವಜರಂತಾಗು ಎಂದು. ನಾನು ಮಂದಿರದಲ್ಲಿರುವಾಗ ಯಾರು ಇದರ ಬಗ್ಗೆ ಒಂದು ಮಾತನ್ನು ಹೇಳುತ್ತಿರಲಿಲ್ಲ. ಆ ಒಂದು ನೆನಪಿನಿಂದ ಮಾತ್ರ ನಾನು ಇಲ್ಲಿಗೆ ಬಂದಿದ್ದೇನೆ. ಅದಕ್ಕೆ ನಾನೇನು ಮಾಡಬೇಕಾಗಿತ್ತು? ನಮ್ಮ ಪೂರ್ವಜರು ಬೆಳೆದ ಆಶ್ರಮದಲ್ಲೇ ನೀನು ಬೆಳೆದೆ. ಅದನ್ನು ರೂಪಿಸಿದ ಆಚಾರ್ಯರ ಸಂಪ್ರದಾಯದಲ್ಲಿ ನಿನ್ನ ವಿದ್ಯಾಭ್ಯಾಸವೂ ಆಯಿತು. ಅದರ ಆಚೆ ನಾನೇನು ಮಾಡುವಂತಿತ್ತು? ಮಕ್ಕಳ ತೀಟೆ ತೊಡಕುಗಳ ಬಗ್ಗೆ ಕಕ್ಕುಲತೆ ತೋರಿಸುವುದು ಕ್ಷತ್ರಿಯ ಪದ್ಧತಿ ಅಲ್ಲ. ನಾನು 1000 ಸಲ ಹೇಳಿದ್ದೇನೆ, ನಾನು ಪೂರ್ವಜರ ದಾರಿಯನ್ನು ತುಳಿಯಬೇಕಾಗಿಲ್ಲ. ನನ್ನ ದಾರಿಯೇ ಬೇರೆ. ಅವರ ಆದರ್ಶದಲ್ಲಿ ಏನು ಕೊಳಕಿದೆ? ಅವರು ತಮ್ಮ ಜೀವಿತದಿಂದ ಪ್ರಜೆಗಳ ಕಣ್ಣಿನಲ್ಲಿ ದೇವರಾದರು. ಅವರು ದೇವರಾದರು, ನಾನು ಕೀಟಕನಾಗುತ್ತೇನೆ. ಪ್ರಜೆಗಳ ಕಣ್ಣಲ್ಲಿ ದೇವರಾಗುವುದು ನನ್ನಿಂದ